ಸೌತ್ ವೆಸ್ಟ್ ಕಾರ್ನರಲ್ಲಿ ನಿರ್ಮಿಸಿರುವ ಐಷಾರಾಮಿ 4 BHK ಟ್ರಿಪ್ಲೆಕ್ಸ್ ಹೌಸ್ ಮಾರಾಟಕ್ಕೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ, ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಯಾವ ಮಾತಾಡಬೇಕು, ಮನೆ ಮಾತ್ರ ಮಸ್ತ್ ಇದೆ ಗುರು. ಈ ಸುಂದರವಾದ 4 BHK ಟ್ರಿಪ್ಲೆಕ್ಸ್ ಹೌಸಿಂದ ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರ ಗೊತ್ತಾ? ಬರೀ 1-1.5 ಕಿಲೋಮೀಟ್ರ್. 1.5 ಕಿಲೋಮೀಟ್ರ್ ಇಲ್ಲ, ಇನ್ನೂ ಹತ್ರ. ಯಾಕೆ ನಿಮ್ಮ ಹತ್ರ ಮತ್ತೆ ಬೈಸ್ಕೊಳೋದು? 1.5 ಅಂದ್ಕೊಳ್ಳಿ. 1, 2, 3 ಅಂತ 4 ಹೆಜ್ಜೆ ಇಟ್ಟರೆ ತುಮಕೂರು ಹೈವೇಗೆ ಹೋಗ್ತೀರಾ. ಅಷ್ಟು ಹತ್ರ ತುಮಕೂರು ಹೈವೇಗೆ. ಅದೇ ಪುಣೆ ಹೈವೇ ಅಂತೀರಾ, ತುಮಕೂರು ರೋಡ್ ಅಂತೀರಾ, ಏನಂತೀರಾ ನೋಡಿ. ನಾವಾದರೆ ಇಲ್ಲಿ ತುಮಕೂರು ರೋಡ್ ಅಂತೀವಿ. ಅದಕ್ಕೆ ಭಾಳ ಹತ್ರ. ಸ್ಕೂಲ್ಸು, ಕಾಲೇಜಸ್ಸನ್ನು, ಹಾಸ್ಪಿಟಲು ಎಲ್ಲನೂ ಈ ಲೊಕೇಶನಲ್ಲಿದೆ ಕಣ್ರಿ. ಮನೆಗೆ ಎರಡು ಕಡೆ ರೋಡು, ಸೌತ್ಗೂ ರೋಡು, ವೆಸ್ಟ್ಗೂ ರೋಡ್ ಇರೋದ್ರಿಂದ ಗಾಳಿ ಬೆಳಕು ಭಾಳ ಚೆನ್ನಾಗಿರುತ್ತೆ ಮನೆಗೆ. ಕ್ರಾಸ್ ವೆಂಟಿಲೇಷನ್ ಈಸ್ ಸೂಪರ್. ನೀವು ಡೇ ಟೈಮ್ ಲೈಟ್ ಹಾಕೋ ಅಗತ್ಯನೇ ಇಲ್ಲ. ವಾಸ್ತವ್ರ ಹತ್ರ ಹೋಗಿ, ಈ ಥರ ಕಾರ್ನರ್ ಇದೆ, ಎರಡೂ ಕಡೆ ಗಾಳಿ ಬೆಳಕು ಚೆನ್ನಾಗಿದೆ ಸರ್, ತಗೋಬೋದ? ತಗೋ ಹೋಗ್ರಿ, ಈ ರೀತಿ ಗಾಳಿ ಬೆಳಕು ಇರಲೇಬೇಕು ಅಂತ ಹೇಳಿ ವಾಸ್ತವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಡೀಟೇಲ್ಸ್: ಡೈಮೆನ್ಷನ್ 20x40 in square feet, 800 square feet. Site facing south and west corner. Main doors facing north. ಖಾತಾ ಈ ಖಾತಾ CMC ಲಿಮಿಟ್. ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+2.5. ಗ್ರೌಂಡಲ್ಲಿ 1 BHK ಕಾರ್ ಪಾರ್ಕಿಂಗು. ಫಸ್ಟು, ಸೆಕೆಂಡು, ಥರ್ಡ್ ಕಂಪ್ಲೀಟ್ 4 BHK ಟ್ರಿಪ್ಲೆಕ್ಸ್. ನೋಡಿ, ಕಾರ್ನರಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ ನೋಡಿ, ಎಷ್ಟು ಚೆಂದ ಇದೆ ಎರಡು ಕಡೆ. ಇದು ಗೇಟು, ಮೇನ್ ಗೇಟು. ಗೇಟು ಚೆನ್ನಾಗಿದೆ, MS ಗೇಟು, ಆದರೂ ಭಾಳ ಸುಂದರವಾಗಿದೆ. ಇದು ಕಾರ್ ಪಾರ್ಕಿಂಗ್, ದೊಡ್ಡ ಕಾರನ್ನು ಪಾರ್ಕ್ ಮಾಡೋದು. ಎರಡು ಕಡೆನೂ ಗೇಟ್ ಕೊಟ್ಟಿದ್ದಾರೆ. ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ. ಆಪೋಸಿಟ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಸಾಲ ನಿಮ್ಮ ದೊಡ್ಡ ಕಾರ್ ಇದ್ರೂ ಪಾರ್ಕ್ ಮಾಡ್ಬೋದು ನೋಡಿ. ಆರಾಮಾಗಿ ಇನ್ನೋವಾನೋ ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಲೋನ್ ಆಗುತ್ತಾ? ಕಣ್ಣು ಮುಚ್ಕೊಂಡು ಲೋನ್ ಕೊಡ್ತಾರೆ ಕಣ್ರಿ. ಈ ಖಾತಾ ಇದೆ, 70% ಲೋನ್ ಆಗುತ್ತೆ. ಇದು ಬೋರ್ಡ್, KB ಮೀಟ್ರ್ ಬೋರ್ಡ್. ನೋಡಿ, EV ಚಾರ್ಜಿಂಗ್ ಪಾಯಿಂಟ್ಸು ಕೊಟ್ಟಿದ್ದಾರೆ. ಹೈ ಗ್ಲಾಸ್ ಟೈಲ್ಸ್ ಹಾಕಿರುವ ಆಪೋಸಿಟ್ ವಾಲ್ಗೆ. ನೋಡಿ, ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸುತ್ತು ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ ನೋಡಿ. ಈವನ್ ಗ್ರೌಂಡ್ ಫ್ಲೋರ್ 1 BHK ಹೌಸ್ಗೂ ಇದು ಸೇಫ್ಟಿ ಗ್ರಿಲ್ ಗೇಟ್ ಕೊಟ್ಟಿದ್ದಾರೆ ಕಣ್ರಿ. ಒಂದು ಸಲ ಲಾಕ್ ಮಾಡಿದ್ರೆ ಯಾರು ಬರೋಕ್ಕಾಗಲ್ಲ. ಇದು ಸಂಪು, 15,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪು. 12ರಿಂದ 15,000 ಕಣ್ರಿ. ಇದು 1 BHK ಹೌಸ್. ಮೈನ್ ಡೋರು ಫೇಸಿಂಗು ನಾರ್ತು. ಫ್ರೇಮ್ ಡೋರು ಸೇಮ್ ಇದು ಪಿಟ್ಸಾಲ್ ವುಡ್ ಐ ಥಿಂಕ್. ಇದು 1 BHK ಹೌಸ್ ಹಾಲು. POP ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಈ 1 BHK ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 7,000. 7,000 ಇದೆಯಾ ಅಲ್ಲಿ? ಇದೆ, 7,000 ಮೇಲೇ ಇದೆ. ಅಂದರೆ 7,000 ಮಿನಿಮಮ್. 7,000. ಇದು ಕಿಚನ್. ಬೇಡ 6,000 ಅಂತ ಇಟ್ಕೊಳ್ಳಿ. ಯಾಕೆ ನೀವು ಟೀಕೆ ಮಾಡೋದು ಯಾಕೆ ಮತ್ತೆ ನಮ್ಮನ್ನ? 6,000 ಅಂತ ಇಟ್ಕೊಳ್ಳಿ. 7,000 ಅಂತ ಪಕ್ಕ ಹೋಗುತ್ತೆ. ಮಾಡಲ್ಲ ಕಿಚನ್ ನೋಡಿ. ವಿಂಡೋ ಇದೆ, ಟೈಲ್ಸ್ ಹಾಕಿರೋ ವಾಲ್ಗೆಲ್ಲ ಏನು ಬೇಕೋ ಕಿಚನಲ್ಲಿ ಅದೆಲ್ಲನೂ ಇದೆ. ರೆಫ್ರಿಜಿರೇಟರ್ ಪ್ರಾವಿಷನು ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ಬಾಡಿಗೆಯವರು ಬರ್ತಾರೆ. 1 BHK ನಮಗೂ ಒಂದು ರೆಫ್ರಿಜಿರೇಟ್ರಿಗೆ ಪ್ರಾವಿಷನ್ ಕೊಟ್ಟಿರಪ್ಪ, ಈ ಮನೆ ನಮಗೊಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ತಗೊತಾರೆ. ಬಂದು ಬಾಡಿಗೆಗೆ ಇರ್ತಾರೆ. ಅಲ್ಲಿ ವಿಂಡೋ ಇದೆ ನೋಡಿ ಹಾಲಲ್ಲಿ. ಹ್ಯಾಂಡ್ ವಾಶ್ ಬೇಷನ್ನು ಇಲ್ಲ, ನಿಮಗೆ ವಾಷಿಂಗ್ ಮಿಷನ್ ಇಡ್ಬೋದು ಕಣ್ರಿ. ಬಾಳೆ ಮನೆಗಳೆಲ್ಲ ಅದು ಕೊಡಲ್ಲ. ಇದು ಬೆಡ್ರೂಮಲ್ಲಿ ವಿಂಡೋ ಇದೆ. POPನೂ ಕೊಟ್ಟಿದ್ದಾರೆ. ಎಂಥ ದೊಡ್ಡ ಮನ್ಸು ಕಣ್ರಿ ಬಿಲ್ಡರ್ದು. ಈವನ್ ಬಾಡಿಗೆ ಮನೆಗೂ POP ಕೊಟ್ಟಿದ್ದಾರೆ ಅಲ್ಲ. ಎಸ್, ವಾರ್ಡ್ರೋಬು ಮಾಡಿದ್ದಾರೆ ನೋಡಿ. ಇದು ಟ್ರಿಪಲ್ ಕಟ್ ಹಾಕ್ಬೋದು ಅನಿಸ್ತದೆ. ಹಾಕ್ಬೋದು. ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೊಂದು 1 ಅಡಿ 1.5 ಅಡಿ ಜಾಗ ಇರುತ್ತೆ ನೋಡಿ. ವಾರ್ಡ್ರೋಬು, ಲಾಫ್ಟು, ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರು, ಡ್ರಾವರು ಎಲ್ಲ ಕೊಟ್ಟಿದ್ದಾರೆ. ರಿಯಲಿ ಟೆನೆಂಟ್ ವಿಲ್ ಫೀಲ್ ವೆರಿ ಹ್ಯಾಪಿ. ಇದು ಟಾಯ್ಲೆಟ್, ಕಾಮನ್ ಅಟ್ಯಾಚ್ಡ್ 2 ಇದೆ. ವಿಂಡೋ ಇದೆ. ಮತ್ತು ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡ್. ಅವ್ರಿಗೂ ವೆಸ್ಟರ್ನ್ ಕಮೋಡ್ ಪ್ರಾವಿಷನು. ಅಟ್ಟನೂ ಕೊಟ್ಟಿದ್ದಾರೆ. ಜಾಸ್ತಿ ಸಾಮಾನು ಇರ್ತಕೊಂಡ್ರಿ 1 BHK ಹೌಸ್ ಮನೆಯವರು, ಗಂಡ ಹೆಂಡತಿ ಮಕ್ಕಳಿದ್ರೆ ಸೊ ಅವರೆಲ್ಲ ಅಲ್ಲಿ ಮಡಗೋದಕ್ಕೆ ಭಾಳ ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ದೊಡ್ಡದು ಕಾರ್ ಇದೆ ಅಂದ್ರೂ ಪಾರ್ಕ್ ಮಾಡ್ಬೋದಾ ಇಲ್ವಾ ನೋಡಿ. ಕಾರ್ ಪಾರ್ಕ್ ಮಾಡ್ಬೋದು. ನೀವು ಮೆಜರ್ ಮಾಡಿ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಆರಾಮಾಗಿ ಇನ್ನೋವಾ ಇದೆಯಾ ಮಾಡ್ಬೋದು. ಈ XUV ಇದೆಯಾ ಅದು ಮಾಡ್ಬೋದು. ಸೊ ಯಾವ ಕಾರ್ ಇದ್ರೂ ಮಾಡ್ಬೋದು ಕಣ್ರಿ ಆರಾಮಾಗಿ ನೋಡಿ. ಈವನ್ ಇಲ್ಲೂ ವಾಸ್ತು ಇದೆ. L ಶೇಪ್ ನಾರ್ತ್ ಸೈಡ್ ಹಂಗೆ ಹತ್ತಿ ರೈಟಿಗೆ ಟರ್ನ್ ಆಗಬೇಕು. ಈ ಸ್ಟೈರ್ ಕೇಸ್ ಡೂಪ್ಲೆಕ್ಸ್ಗೆ ಹೋಗೋದು. ಇದು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ.
ಫುಲ್ ಸೇಫ್ಟಿ ಗ್ರಿಲ್ಲು. ಆ ಸೇಫ್ಟಿ ಗ್ರಿಲ್ ಯಾವ್ದ್ರಲ್ಲಿ ಮಾಡಿದ್ದಾರೆ? ಎಸ್ ಎಸ್ ಅಲ್ಲೇ ಮಾಡಿದ್ದಾರೆ, ಪುಣ್ಯವಂತರವರು ತೊಗೊಂಡವ್ರಂತೂ. ಓಕೆ, ವಿ ಆರ್ ಇನ್ ಫಸ್ಟ್ ಫ್ಲೋರ್ಗೂ ನೋಡಿ ಸೇಫ್ಟಿ ಗ್ರಿಲ್ಲು, ಸೇಫ್ಟಿ ಗ್ರಿಲ್ ಗೇಟ್ ಎಲ್ಲ ಯಾವ್ದ್ರಲ್ಲಿ ಮಾಡಿರೋದು? ಎಸ್ ಎಸ್ 304 ಜಿಂದಾಲ್ ಯೂಸ್ ಮಾಡಿದ್ದಾರೆ. 1:3 ಬರುತ್ತೆ MS ಇದಕ್ಕೆ. ಇದು 4 BHK ಟ್ರಿಪ್ಲೆಕ್ಸ್ ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್ 2 ಟೀಕೆ. ಮೈನ್ ಡೋರ್ ಕೆತ್ತನೆ ಭಾಳ ಚೆನ್ನಾಗಿದೆ, ಕಾರ್ವಿಂಗ್. ಶೋಯಿಂಗ್ ಯು ನಮ್ದು ಹಳೆ ಡೈಲಾಗ್ ಗೊತ್ತಲ್ಲ. ಸೊ ಬ್ಯೂಟಿಫುಲ್ ಹಾಲ್ ಆಫ್ ದ 4 BHK ಟ್ರಿಪ್ಲೆಕ್ಸ್ ಹೌಸ್. ಇದರಲ್ಲಿ POP ಇದೆ, ಜೂಮರ್ ಕೊಟ್ಟಿದ್ದಾರೆ, ಫ್ಯಾನ್ ಇದೆ. ನೋಡಿ ಹಾಲು ಚೆನ್ನಾಗಿದೆ. ಸ್ಟೆಪ್ಸ್ ಸ್ಟೈ ರೈಡಿಂಗ್, ಡೈರೆಕ್ಟ್ ಹತ್ಬಿಟ್ಟು ರೈಟ್ ತೊಗೊಂಡ್ರೆ ಮತ್ತೆ ಸೆಕೆಂಡ್ ಫ್ಲೋರ್ ಹೋಗ್ತೀರಾ. ಓಹೋ, ಫಸ್ಟಲ್ಲಿ ನೋಡಿ ಮೈನ್ ಡೋರ್ ಪಕ್ಕದಲ್ಲಿ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್, ಡ್ರಾವರ್ ಕೊಟ್ಟಿದ್ದಾರೆ TV ಕ್ಯಾಬಿನೆಟಲ್ಲಿ ನೋಡಿ. ಆ ಡ್ರಾವರ್ ಕೊಡಲೇಬೇಕು, ಈ ರೀತಿ ಪ್ರಾವಿಷನ್ ಕೊಡಲೇಬೇಕು. ಏನೋ ಸನ್ಮಾನ ಮಾಡ್ತಾರೆ ಅಂಥವೆಲ್ಲ, ರಿವಾರ್ಡ್ಸು ಅವಾರ್ಡ್ಸು ಅವೆಲ್ಲ ಇಡಲಿಕ್ಕೆ ಇಡಲೇಬೇಕು ಅವೆಲ್ಲ. ವಿಂಡೋ ಚೆನ್ನಾಗಿದೆ ನೋಡಿ. ಈಗ ನೋಡಿ ಇನ್ನೊಂದು ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಅಲ್ವಾ, ಇವನ್ ಬೆಡ್ರೂಮು ಕೊಟ್ಟಿರೋ ಒಂದು ಕಾಮನ್ ಟಾಯ್ಲೆಟು ಕೊಟ್ಟಿದ್ದಾರೆ, ಅದು ವಿಶೇಷತೆ. ಇದು ಬೆಡ್ರೂಮು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ POP ಇದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಕಾಟು ಕೊಟ್ಟಿದ್ದಾರೆ, ಟ್ರಿಪಲ್ ಕಾಟು, ವೆರಿ ನೈಸ್ ಕಣ್ರಿ. ಈ ಬೆಡ್ರೂಮು ದೊಡ್ಡದಾಗೇ ಇದೆ, ನಾನು ಚಿಕ್ಕದಾಗಿದೆ ಅಂದ್ಕೊಂಡೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಾಟ್ ಕೊಟ್ಟರೆ ಎಷ್ಟು ಜಾಗ ಇದೆ ನೋಡಿ. ಮಿರ್ರರ್ ಇದೆ, ವಾರ್ಡ್ರೋಬ್ಗೆ ಎಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ, ಡ್ರಾವರ್ಸ್ ಇದೆ. ಆರಾಮಾಗಿ ಯಜಮಾನ್ ಇದೇ ಬೆಡ್ರೂಮಲ್ಲಿ ಇರ್ಬೋದು. ಐ ಥಿಂಕ್ ಸೊ. ಆರ್ ಎಲ್ಸ್ 99% ತಂದೆ ತಾಯಿ ಇರ್ತಾರೆ, ಇಲ್ಲ ಗೆಸ್ಟ್ಗಳ ಬರೋದಕ್ಕೆ ವಾಸ ಮಾಡ್ಲಿಕ್ಕೆ ಕೊಡ್ಬೋದು. ವೆರಿ ನೈಸ್, ಚೆನ್ನಾಗಿದೆ. ಇಲ್ಲ ಮನೆಯಲ್ಲಿ ಭಾಳ ಜನ ಇದ್ದೀರಿ ಅಂದರೆ ಒಬ್ಬೊಬ್ರು ಒಂದೊಂದು ಬೆಡ್ರೂಮಲ್ಲಿ ಇರ್ಬೋದು. 4 ಫ್ಯಾಮ್ಲಿ ಇರ್ಬೋದು ರೀ. ಮಕ್ಕಳು, 3 ಜನ ಮಕ್ಕಳು, ತಂದೆ ತಾಯಿ ಎಲ್ಲನೂ ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಟಾಯ್ಲೆಟು ಕೊಟ್ಟಿದ್ದಾರೆ ನೋಡಿ. ಎಲ್ಲ WPC ಡೋರೇ ಕೊಟ್ಟಿದ್ದಾರೆ. ಟಾಯ್ಲೆಟು ದೊಡ್ಡದಾಗಿ ಉದ್ದು ಚೆನ್ನಾಗಿದೆ ಕಣ್ರಿ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್, ಟಿಲ್ ರೂಫರ್ಗೂ ಕೊಟ್ಟಿದ್ದಾರೆ. ಕಮೋಡು, ವೆಸ್ಟರ್ನ್ ಕಮೋಡು, ಅಟ್ಟನೂ ಇದೆ. ನೀವೇನು ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಹತ್ರನೂ ಟೈಲ್ಸ್ ಹಾಕಿದ್ದಾರೆ ವಾಲ್ಗೆ. ಮತ್ತೊಮ್ಮೆ ಈ ಸೈಡಿಂದ ಅಚ್ಚುಕಟ್ಟಾಗಿ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆಯಾ ಇಲ್ವಾ ಚೆಕ್ ಮಾಡಿ. ಚೆನ್ನಾಗಿದೆಯಲ್ಲ? ಎಸ್, ಚೆನ್ನಾಗಿದೆ. ಈ ರೀತಿ ಇದ್ರೆ ಸಾಕಲ್ವಾ? ಮೋರ್ ದನ್ ಎನಫ್. ಈಗ ನೋಡಿ, ಇದು ಕಿಚನ್, ಮಾಡಲ್ ಕಿಚನ್ ಎಂಟ್ರೆನ್ಸು. ಶೋಯಿಂಗ್ ಯು ಇಟಾಲಿಯನ್ ಮಾಡಲ್ ಕಿಚನ್. ಇದು ದೊಡ್ಡದಾಗಿದೆ, ವಿಂಡೋ ಕೊಟ್ಟಿದ್ದಾರೆ, ಒಳಗಡೆ ಟೈಲ್ಸ್ ಹಾಕಿದ್ದಾರೆ, 2 ಕಡೆ ಟೈಲ್ಸು. ಮತ್ತು ಕಿಚನ್ಗೆ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಕ್ರಾಕರ್ ಯೂನಿಟ್ ಅಂತೆ, ಎಲ್ಲ ಯೂನಿಟು ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಚನ್ ಕಮ್ ಡೈನಿಂಗ್ ಹಾಲು 2 ಇದೆ. ಅದು ಕಿಚನ್ನು, ಇಲ್ಲಿ ನಿಂತ್ಕೊಂಡಿರೋದು ಡೈನಿಂಗ್ ಹಾಲು. ತೋರಿಸ್ತಾ ಇದ್ದೀವಿ ನೋಡಿ. ಸ್ಟೋರೇಜ್ ಪ್ರಾವಿಷನ್ಸ್ ಎಲ್ಲ, ಬ್ಯಾಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಕಿಚನ್ ಬ್ಯಾಸ್ಕೆಟ್ಸ್, ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. ಓಕೆ, ಗ್ಯಾಸ್ ಪಾಯಿಂಟು, ಕ್ರಾಕರ್ ಯೂನಿಟ್ಟು, ಮಸಾಲೆ ಯೂನಿಟ್, ಯುವರ್ ವಿಶ್, ಯು ಕ್ಯಾನ್ ಕಾಲ್ ಇಟ್ ಎನಿಥಿಂಗ್ ಎಲ್ಸ್. ಲಾಫ್ಟ್ L ಶೇಪಲ್ಲಿ ಕೊಟ್ಟಿದ್ದಾರೆ. ಇದು ಸಿಂಕ್, ಇದು ಡೈನಿಂಗ್ ಹಾಲು, ರೆಫ್ರಿಜರೇಟರ್ ಪಾಯಿಂಟು, ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಎಲ್ಲನೂ ಇದೆ. ಕಿಚನ್ ಇಷ್ಟು ದೊಡ್ಡದಾಗಿದ್ದರೆ ಹೆಣ್ಮಕ್ಳು ವಾವ್ ಚೆನ್ನಾಗಿದೆ ಅಂತ ಹೇಳಿ ಭಾಳ ಇಷ್ಟಪಡ್ತಾರೆ. ಅವ್ರಿಗೇನು ಕಿಚನ್ನು, ದೇವ್ರ ಮನೆ, ಹಾಲು ಭಾಳ ಇಂಪಾರ್ಟೆಂಟು. ಅಲ್ಲಿ ಸ್ಪೆಂಡ್ ಮಾಡೋದೇ ಅವರು. ನಾವು ಗಂಡು ಮಕ್ಕಳು ಏನು ಮಾಡ್ತೀವಿ, ನಾವು ಔಟ್ಸೈಡ್ ಜಾಸ್ತಿ ಇರ್ತೀವಿ. ಇದು ಪೂಜಾ ಮಂದಿರ್, ಪೂಜಾ ಮನೆ ಭಾಳ ಚೆನ್ನಾಗಿದೆ. ಇದು ಕಂಪ್ಲೀಟ್ ಟೀಕ್ ಯೂಸ್ ಮಾಡಿರೋದು. ಫ್ರೇಮ್ ಡೋರ್ ಎಲ್ಲ, ಒಳಗಡೆ ವಾಲ್ ಟೈಲ್ಸ್, ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ. POP ಎಲ್ಲನೂ ಇದೆ ಕಣ್ರಿ. ಅಲ್ಲೂ ಒಂದು ವಾಲ್ ಲೈಟ್ ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ? ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ಈಗ ಸೆಕೆಂಡ್ ಫ್ಲೋರ್ ಆಗೋಣ ಬನ್ನಿ. ಸ್ಟೆಪ್ಸ್ ನೋಡಿ, ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ಸ್ಟೈರ್ ಕೇಸ್ ಹತ್ರ. ಮತ್ತು ರೈಲಿಂಗ್ಸು, SS ರೈಲಿಂಗ್ಸು, ಅದಕ್ಕೆಲ್ಲ ಟಫನ್ ಕೊಟ್ಟಿದ್ದಾರೆ ನೋಡಿ, ಮೇಲೆವರೆಗೂ ಕೊಟ್ಟಿದ್ದಾರೆ. ನೋಡಿದ್ರಲ್ಲ? ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ, ವೆಂಟಿಲೇಷನ್ ಚೆನ್ನಾಗಿರಲಿ ಅಂತ. ಅವೆಲ್ಲ ಓಪನ್ ಮಾಡಿದ್ರೆ ನೀವು ಲೈಟ್ ಹಾಕೋ ಅಗತ್ಯನೇ ಇಲ್ಲ.
ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಇದು ಹಾಲ್ ಟು ದೊಡ್ಡದಾಗಿದೆ ಕಣ್ರಿ. ಫ್ಲೋರ್ ಮೇಲೆಲ್ಲ POP, ಇಲ್ಲೂ ಜಿಮ್ಮರ್ ಎಲ್ಲ ಕೊಟ್ಟಿದ್ದಾರೆ, ಫ್ಯಾನು ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಇಲ್ಲೂ ಸೋಫಾ ಹಾಕಿ ಕೂರ್ಬೋದು, ಅಷ್ಟು ದೊಡ್ಡದಾಗಿದೆ ಹಾಲು. ಇಲ್ಲಿರೋ ಬೆಡ್ರೂಮ್ನಾಗ ಇರೋರೆಲ್ಲ ಇಲ್ಲಿ ಕೂತ್ಕೊಂಡು ನೋಡ್ಬೋದು. TV ಕ್ಯಾಬಿನೆಟ್ ಇಲ್ಲೂ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಒಂದು ಬ್ಯಾಚ್ ನೋಡ್ಬೋದು, ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಬ್ಯಾಚ್ ಕೂತ್ಕೊಂಡು ಫ್ಯಾಮಿಲಿ ಮೆಂಬರ್ಸು ನೋಡ್ಬೋದು. ಭಾಳ ಇದಿರಲೇ ಇಂಪಾರ್ಟೆಂಟ್ ಕಣ್ರಿ. ದೊಡ್ಡವ್ರಿಗೆಲ್ಲ ನ್ಯೂಸು ಅದು ಇದು ಬೇಕಾಗುತ್ತೆ. ಚಿಕ್ಕ ಮಕ್ಳಿಗೆಲ್ಲ ಗೊಂಬೆ ಇಲ್ಲ ಮೂವೀಸ್ ಅದು ಇದು ನೋಡ್ಬೇಕು ಅಂತಾರೆ. ಆಗ 2 TV ಹಾಕೊಂಡು ಮೇಲೆ ಒಬ್ರು ಕೆಳಗೊಬ್ರು ನೋಡ್ಬೋದಲ್ಲ, ಭಾಳ ಚೆನ್ನಾಗಿ ಒಳ್ಳೆ ಐಡಿಯಾ ಇದೆ. ಇದು ಬೆಡ್ರೂಮ್ 2, ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POPನೂ ಇದೆ, ಫ್ಯಾನು ಕೊಟ್ಟಿದ್ದಾರೆ, ವಿಂಡೋ ಇದೆ, ವಾರ್ಡ್ರೋಬು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಎಲ್ಲ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ಕಿಂಗ್ ಸೈಜ್ ಕಾಟ್ ಇದೆ. ಎಷ್ಟು ದೊಡ್ಡದು ಕಾಟ್ ನೋಡಿ, ಫ್ಲೋರಿಂಗ್ ಗ್ರಾನೈಟ್ಸು, ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ಸುತ್ತು, ಆರಾಮಾಗಿ ಓಡಾಡ್ಬೋದು. ಇಷ್ಟು ದೊಡ್ಡ ಬೆಡ್ರೂಮ್ ಇದ್ದರೆ ಯಾಕ್ರಿ ಇಷ್ಟ ಆಗಲ್ಲ ಯಾರಿಗಾದರೂ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ವಾರ್ಡ್ರೋಬ್, ಸ್ಲೈಡಿಂಗ್ ಡೋರು, ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ, ಡ್ರಾವರ್ ಕೊಟ್ಟಿದ್ದಾರೆ. ಸೊ ಎಷ್ಟು ನಿಮಗೆ ಶೆಲ್ಫ್ಸ್ ಇರಬೇಕು ಅದೆಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ನೋಡಿ ಡೋರ್ ಬ್ಯಾಕ್ ಸೈಡು ಇಲ್ಲಿಗೆ ಮಿರರ್ ಪಾಯಿಂಟ್ ಇದನ್ನು ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಇದು ಅಟ್ಯಾಚ್ಡ್ ಟಾಯ್ಲೆಟ್ ಆಫ್ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಸೇಮ್ POP ಎಲ್ಲ POP ಇಲ್ಲ, ವಾಲ್ಗಡೆ ಟೈಲ್ಸ್ ಹಾಕ್ಯಾರೆ. ಕಮೋಡು, ವೆಸ್ಟರ್ನ್ ಕಮೋಡು, ಸಜ್ಜೆ ಅಟ್ಟ ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ ಬೆಡ್ರೂಮ್ 3 ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್, ಕ್ವೀನ್ ಸೈಜ್ ಬೆಡ್ರೂಮ್, ರಾಣಿ ಕೊಠಡಿ. ಇದು ಈ ರಾಣಿ ಕೊಠಡಿ ಹೇಗಿದೆ ನೋಡಿ, ಇದು ವಿಶಾಲವಾಗಿದೆ. ವಿಂಡೋ ಇದೆ, POP ಕೊಟ್ಟಿದ್ದಾರೆ, ಅಲೋ ಫ್ಯಾನ್ ಇದೆ, ವಾಲ್ ಲೈಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಗೆ ಎಲ್ಲ ಸ್ಲೈಡಿಂಗ್ ಡೋರು, ಸ್ಟ್ಯಾಂಡಿಂಗ್ ಮಿರರು, ಫ್ಲೋರಿಂಗ್ ಗ್ರನೈಟ್ಸು, ಕ್ವೀನ್ ಸೈಜ್ ಕಾಟ್ ಹಾಕೋದು ಸೇಮ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಇದೇನು ಇಲ್ಲೊಂದು ಬಾಲ್ಕನಿ ಇದೆ. ಕ್ವೀನ್ ಕೊಠಡಿ, ರಾಣಿ ಕೊಠಡಿಯಲ್ಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಬಾಲ್ಕನಿ ಕೊಟ್ಟಿರೋ. ಆ ಬಾಲ್ಕನಿಯಲ್ಲಿ ಟಫನ್ ಗ್ಲಾಸ್ ಇದೆ, ರೈಲಿಂಗ್ ಎಲ್ಲ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಆಫ್ ಕ್ವೀನ್ ಬೆಡ್ರೂಮ್. ಈ ಕ್ವೀನ್ ಬೆಡ್ರೂಮ್ ಅಟ್ಯಾಚ್ಡ್ ಟಾಯ್ಲೆಟ್ ದೊಡ್ಡದಾಗಿದೆ, ವಿಂಡೋ ಇದೆ, ವಾಲ್ಗಡೆ ಟೈಲ್ಸ್ ಹಾಕಿದ್ದಾರೆ, ಗೀಸರ್ ಪಾಯಿಂಟ್ ಇದೆ, ಶವರ್ ಪಾಯಿಂಟ್ ಇದೆ, ಎಲ್ಲ ಇದಾಗೆ. ಈವನ್ ಸೋಲಾರ್ ಪಾಯಿಂಟ್ ಎಲ್ಲ ಬೆಡ್ರೂಮ್ ಎಲ್ಲ ಅಟ್ಯಾಚ್ಡ್ ಟಾಯ್ಲೆಟ್ಗೂ ಕೊಟ್ಟಿದ್ದಾರೆ. ಈವನ್ ಕಾಮನ್ಗೂ ಕೊಟ್ಟಿದ್ದಾರೆ ಐ ಥಿಂಕ್ ಸೊ. ಅದು ಅಟ್ಯಾಚ್ಡ್ ಗ್ಯಾರಂಟಿ. ಓಕೆ, ನೋಡಿದ್ರಲ್ಲ 2-3 ಬೆಡ್ರೂಮ್ ನೋಡಿದ್ರಿ. ಸೆಕೆಂಡ್ ಫ್ಲೋರಲ್ಲಿ 2, ಕೆಳಗಡೆ ಫಸ್ಟ್ ಫ್ಲೋರ್ ಒಂದು 3 ಬೆಡ್ರೂಮ್ಸ್, ಒಂದು ಹಾಲು ನೋಡಿದ್ರಿ, ಇನ್ನೊಂದು ಭಾಳ ಐಡಿಯಾ ಚೆನ್ನಾಗಿದೆ. ವಿ ಆರ್ ಇನ್ 3rd ಫ್ಲೋರ್, ಲಾಸ್ಟ್ ಫ್ಲೋರಲ್ಲಿದ್ದೀವಿ. ಇಲ್ಲೂ ಹಾಲಿದೆ ಕಣ್ರಿ, ಇಲ್ಲೂ POP, ಫ್ಯಾನು ಎಲ್ಲ ಕೊಟ್ಟಿದ್ರಿ. ಆರಾಮಾಗಿ ಇಲ್ಲಿ ಫಂಕ್ಷನ್ ಮಾಡ್ಕೋಬೋದು. ಏನು ಯಾವ್ದನ್ನ ಬರ್ಡೇ ಫಂಕ್ಷನು, ವೆಡ್ಡಿಂಗ್ ಆ್ಯನಿವರ್ಸರಿ ಆರ್ ಸಮಥಿಂಗ್ ಎಲ್ಸ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್. ಇದು ಸ್ಟಡಿ ಟೇಬಲ್ ಆರ್ ವಾಕಿಂಗ್ ಟೇಬಲ್. ಇದು ಬೆಡ್ರೂಮ್ 4 ಕಾಟ್ ಕೊಟ್ಟಿದ್ದಾರೆ. ಅದು ಕಿಂಗ್ ಸೈಜ್ ಬೆಡ್ರೂಮ್. ಇದು POP, ಫ್ಯಾನು, ವಿಂಡೋ, ವಾರ್ಡ್ರೋಬು, ಕಿಂಗ್ ಸೈಜ್ ಕಾಟು, ಫ್ಲೋರಿಂಗ್ ಎಲ್ಲ ಇದೆ ಕಂಡು. ಸೇಮ್ ಡಿಟೋ ಅಲ್ಲಿ ಕಿಂಗ್ ಸೈಜ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆಯಾ ಅದೇ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕಿನ್ನ ಏನು ಬೇಕು ನೋಡಿ, ಇಷ್ಟು ದೊಡ್ಡ ಬೆಡ್ರೂಮ್ ಇರೋವಂಥ ಮನೆ, 2 ಹಾಲು 3 ಹಾಲು ಅಂದ್ಕೊಳ್ಳಿ ಕನ್ಸಿಡರ್ ಮಾಡಿದ್ರೆ, ಎಲ್ಲಲ್ಲೂ ಚೆನ್ನಾಗಿ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಇಂಥ ಮನೆ ಎಷ್ಟು ಹೇಳಿ ಪ್ರೈಸು? ಬರೀ 1,58,00,000 ನೆಗೋಷಿಯಬಲ್. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ. ಹೈಲೈಟ್ಸ್ ಅಂತೀರಾ, ಮೊದಲೇ ಹೇಳಿದೆ, ಇನ್ನು ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಮಾಧವರ ಮೆಟ್ರೋ 1ರಿಂದ 1.5 ಕಿಲೋಮೀಟ್ರು, ತುಮಕೂರು ಹೈವೇ ಅರ್ಧ ಕಿಲೋಮೀಟ್ರು, ನೆಕ್ಸ್ಟು ಎಕ್ಸಿಬಿಷನ್ ಗ್ರೌಂಡು, ನೈಸ್ ರೋಡು ಜಸ್ಟ್ 1.5 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ 1-2 ಕಿಲೋಮೀಟ್ರು, 8th ಮೈಲ್ 3 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ 4ರಿಂದ 4.25 ಕಿಲೋಮೀಟ್ರು, ಯಶವಂತಪುರ ಒಂದು 9ರಿಂದ 10 ಕಿಲೋಮೀಟ್ರು, ಪೀಣ್ಯ ಇಂಡಸ್ಟ್ರಿ ಒಂದು 5ರಿಂದ 6 ಕಿಲೋಮೀಟ್ರು, ಹೆಬ್ಬಾಳ್ ಫ್ಲೈಓವರ್ ಮಾನ್ಯತಾ ಟೆಪ್ಕರ್ ಒಂದು 15 ಕಿಲೋಮೀಟ್ರು. ಹಿಂಗೂ ಹೋಗ್ಬೋದು, ಏರ್ಪೋರ್ಟ್ ಸೈಡು ಹೋಗ್ಬೋದು, ಅಲ್ಲೆಲ್ಲ ಫೇಮಸ್ಸು ಎಲ್ಲ. ಈಗ ನಿಮ್ಗೆ ಗೊತ್ತಿರೋದು IT ಹಬ್ ಅಲ್ಲಿ ಸ್ಟಾರ್ಟ್ ಆಗಿದೆ, ಶುರುವಾಗಿದೆ. ಅದಕ್ಕೂ ಒಂದೇ ರೋಡ್ ಹಿಂಗೆ ಶಾರ್ಟ್ಕಟ್ ಹೋಗ್ಬೋದು. ಈ ಕಡೆ ನೆಲಮಂಗಲ ಹತ್ರ, ತುಮಕೂರು ರೋಡ್ಗೂ ಹತ್ರ. ಈ ಸೈಡ್ ಇರೋ ತುಮಕೂರು, ಉತ್ತರ ಕರ್ನಾಟಕದವರು, ಹಾಸನವರು, ಶಿವಮೊಗ್ಗ, 90% ನಮ್ಮ ಕರ್ನಾಟಕ ಈ ಸೈಡ್ ಇರೋದು. ನಿಮ್ಗೆ ಇಷ್ಟ ಆಯಿತು ಅಂದರೆ ತುಮಕೂರು ಊರಿಗೆ ಹೋಗ್ಬೋದು. ಮತ್ತು ಮೆಟ್ರೋಗೆ ಕೆಲಸಕ್ಕೆ ನೀವೆಲ್ಲಾದರೂ ಹೋಗಿ, ವೈಟ್ಫೀಲ್ಡಾ, ITP ಅಲ್ಲ, KR ಪುರಮ, JP ನಗರ, ಎಲ್ಲಿ ಹೋಗ್ತೀರಿ ಹೇಳಿ? ಮೆಟ್ರೋಗೆ ಆರಾಮಾಗಿ ಹೊತ್ಕೊಂಡು ಹೋಗಿ. ಪೊಲ್ಯೂಷನ್ ಇರೋಲ್ಲ ಇಲ್ಲಿದ್ದರೆ. ಸುತ್ತಮುತ್ತ ಗಿಡ
ಮರವಳ್ಳಿ ಚೆನ್ನಾಗಿದೆ, ಆಕ್ಸಿಜನ್ ಆಮ್ಲಜನಕ ಚೆನ್ನಾಗಿದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಲೊಕೇಶನ್ ನಿಯರ್ ಬೈ ಮಾಧವರ ಮೆಟ್ರೋ ಸ್ಟೇಷನ್, ಜಾಲಹಳ್ಳಿ ಕ್ರಾಸ್ ಆ್ಯಂಡ್ 8th ಮೈಲ್, ಟಿ ದಾಸರಳ್ಳಿನೂ ಹತ್ರನೇ, ನಾರ್ತ್ ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.